ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಪೂಜೆ ಬಗ್ಗೆ ನೀವು ಯಾರೂ ಕೇಳಿರಲ್ಲ, ನಿಮಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ, ಅಥವಾ ನಾನಿವಾಗ ಹೇಳ್ತಿದ್ದೀನಿ. ನನಗಂತೂ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿರೋ ಅಂಥದ್ದು ಈ ಪೂಜೆ ಬಗ್ಗೆ. ಹೌದು, ಇದನ್ನು ಮಣಿ ದೀಪಂ ಅಂತ ಕರೀತಾರೆ. ಈ ಪೂಜೆನ ಮಾಡೋದು ಅಧಿಕ ಮಾಸದಲ್ಲಿ. ಏನಕ್ಕಪ್ಪ ಈ ಪೂಜೆ ಮಾಡ್ತಾರೆ, ಈ ಪೂಜೆಯಿಂದ ಏನು ಪ್ರಯೋಜನ, ಏನೇನಾಗುತ್ತೆ, ಏನು ನಮ್ಮ ಜೀವನದಲ್ಲಿ ಒಂದು ಹೊಸತನ ಬರುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಣೆ ಮಾಡಿ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಭಾಳ ಒಂದು ಒಳ್ಳೆ ಮಾಹಿತಿ ಇದೆ, ಹೊಸ ಒಂದು ವಿಷಯ ಇದು. ಅದಕ್ಕೋಸ್ಕರ ಎಲ್ಲೂ ನೀವು ಸ್ಕಿಪ್ ಮಾಡಬೇಡಿ. ಹೌದು, ಈ ಪೂಜೆ ಹೆಸರು ಬಂದು ಮಣಿ ದ್ವೀಪಂ ಅಂತ. ಇದನ್ನು ಹೇಗೆ ಮಾಡ್ತಾರೆ ಅನ್ನೋದಾದರೆ, 33 ದೀಪ, 33 ಬಗೆ ಬಗೆಯ ಹೂವುಗಳು ಮತ್ತು 33 ಸಲ ಅದೇ ಥರ ಮಂತ್ರಗಳು. ಅಂದರೆ ಒಂದೊಂದು ದೀಪನೂ ಇಟ್ಟಾಗ ಅದಕ್ಕೆ ಅರಿಶಿನ, ಕುಂಕುಮ, ಧೂಪ, ದೀಪ, ನೈವೇದ್ಯ, ಮತ್ತು ಅದಕ್ಕೆ ಒಂದು ದೀಪಕ್ಕೆ ಒಂದೇ ಥರದ ಹೂವು. ನೀವಲ್ಲಿ ತಟ್ಟೆಗಳಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ದ್ವೀಪಕ್ಕೂ ಒಂದೊಂದು ಹೂವು ಹಾಕಿ, ಅದು ಕಲರ್ ಬೇರೆ ಆಗಿರುತ್ತೆ, ಅದು ಜಾತಿ ಬೇರೆ ಆಗಿರುತ್ತೆ. ಆ ಥರ ಪ್ರತಿಯೊಂದು ಹೂವನ್ನ ಅಲ್ಲಿ ಹಾಕಿರೋ ಅಂಥದ್ದು. ಈ ಪೂಜೆ ಮಾಡೋದ್ರಿಂದ ಈ ಥರ ಸುಮಂಗಲೆಯರು ಅವ್ರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಅಧಿಕವಾಗುತ್ತೆ. ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಅದು ದುಪ್ಪಟ್ಟಾಗುತ್ತೆ. ನಾನೆನ್ನೆ ಒಂದು ರೀಲ್ಸ್ನ ಹಾಕಿದ್ದೆ. ಈ ಅಧಿಕ ಮಾಸದಲ್ಲಿ ಯಾರೆಲ್ಲ ಹೋಗಿ 9 ನರಸಿಂಹಸ್ವಾಮಿ ದೇವಸ್ಥಾನನ ನೋಡ್ಕೊಂಬರ್ತಾರೋ ಅಂಥವ್ರಿಗೆ ಭಾಳ ಒಳ್ಳೆಯದಾಗುತ್ತೆ, ಅಂದ್ಕೊಂಡ್ರೆ ಕೆಲಸಗಳು ಕೈಗೂಡುತ್ತೆ ಅಂತ. ನನಗೆ ಆ ವಿಷಯ ಎಲ್ಲ ಗೊತ್ತಾಗಿದ್ದೆ ಇವರಿಂದ. ನೋಡಿ, ಅಲ್ಲಿ ಪ್ರತಿ ದೀಪಕ್ಕೂ ಅವಳು ಅರಿಶಿನ, ಕುಂಕುಮ ಎಲ್ಲನೂ ಹಾಕಿ, ಒಂದು ಗೆಜ್ಜೆ ವಸ್ತ್ರ ಹಾಕಿ, ಅದಕ್ಕೆ ಧೂಪ, ದೀಪ, ನೈವೇದ್ಯ, ದೀಪನ ಹಚ್ಚಿ ಪ್ರತಿಯೊಂದಕ್ಕೂ ಮಾಡಿ ಅಂದ್ರೆ ಒಂದು ದೀಪ ಏನಿಲ್ಲ ಅಂದರೂ ನಿಮಗೆ 25ರಿಂದ 25 ನಿಮಿಷನ ತಗೊಳುತ್ತೆ. ಯಾಕೆಂದರೆ ಅದು ಒಂದು ದೀಪಕ್ಕೆ ಅಷ್ಟೂ ಬುಕ್ಕನ್ನ ಅವಳು ಓದಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದೂ ಭಕ್ತಿಯಿಂದ ಮಾಡಿರೋ ಅಂಥದ್ದು. ನಮ್ಮ ನಿಜವಾಗ್ಲೂ ನನಗೆ ಮನಸ್ಸು ಒಂಥರ ತುಂಬಿ ಬಂತು, ಯಾಕೆಂದರೆ ನಾನು ಎಲ್ಲೂ ನೋಡಿರಲಿಲ್ಲ. ಇದು ನೋಡಿ, ಆ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿ ಎಲ್ಲ ಲೈಟ್ಗಳನ್ನ ಆಫ್ ಮಾಡಿ ತೆಗ್ದಿರೋ ಅಂಥ ವಿಡಿಯೋ. ಇನ್ನೊಂದು ವಿಶೇಷತೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದಂದರೆ, ಯಾರೆಲ್ಲ ಗೃಹ ಪ್ರವೇಶ ಮಾಡ್ತಿರೋ ಅಂಥವರು ಈ ಒಂದು ಪೂಜೆನ, ಅಂದರೆ 33 ಅಲ್ಲ 9 ಸಲ 9 ದೀಪ ಇಟ್ಟು 9 ಸಲ ಆ ಮಂತ್ರನ ಪಾರಾಯಣ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಏಳಿಗೆ ಅಭಿವೃದ್ಧಿ ಆಗುತ್ತಂತೆ ಆ ಮನೆ. ಇದನ್ನೆಲ್ಲ ನನಗೆ ಅವರೇ ಹೇಳ್ಕೊಟ್ಟಿರೋಂಥದ್ದು. ನಾನು ಯಾಕಪ್ಪ ಈ ವಿಡಿಯೋನ ಶೇರ್ ಮಾಡಬಾರ್ದು? ಅದು ಎಲ್ಲರಿಗೂ, ಕೆಲವ್ರಿಗೆ ತುಂಬ ದೇವ್ರ ಭಕ್ತಿ ಇರುತ್ತೆ, ಅಂಥವ್ರಿಗೆ ಕೆಲವೊಂದು ವಿಷಯ ಗೊತ್ತಿರಲ್ಲ, ಅಂಥವರು ಮಾಡಲಿ ಅಂತ ನಾವೆಲ್ಲರೂ ಪೂಜೆ ಎಲ್ಲ ಆದಮೇಲೆ ಈ ಥರ ದೇವಿಗೆ, ಲಕ್ಷ್ಮೀ ದೇವಿಗೆ ನಿಂತ್ಕೊಂಡು ಮಂಗಳಾರತಿ ಮಾಡೋ ಅಂಥದ್ದು ಮಾಡಿಸಿದ್ದು ನಮ್ಮ ಭಾಗ್ಯನೇ ಸರಿ. ಆಮೇಲೆ ಅವರು ಮಹಾನೈವೇದ್ಯ ಅಂತ ಲಾಸ್ಟ್ಗೆ ಎಲ್ಲ 33 ದೀಪಗಳು ಪೂಜೆ ಮಾಡಿ, ಪಾರಾಯಣ ಮಾಡಿ, ಆ ಬುಕ್ನ ಓದಿ, ಹೆಚ್ಚು ಕಮ್ಮಿ ಅವಳು ಮಧ್ಯಾಹ್ನ 2 ಗಂಟೆಗೆ ಕೂತಿರೋದು, ರಾತ್ರಿ 10:15 ಎದ್ದಿದ್ದು. ನಾನು ಹೋಗಿದ್ದೆ 7 ಗಂಟೆ ಅವ್ರ ಮನೆಗೆ. 10:15 ಅವಳು ಪೂಜೆಯಿಂದ ಇದ್ದಿದ್ದು. ಅಷ್ಟೊತ್ತು ಪೇಷನ್ಸಿಂದ ನಿಧಾನಕ್ಕೆ ಪೂಜೆ ಮಾಡಿರೋಂಥದ್ದು, ಕದಲಿಲ್ಲ. ಒಂದೇ ಒಂದು ಟೈಮು ಎದ್ದೋಗಿದ್ದಂತೆ, ಅದು ಬಿಟ್ಟು ಅಷ್ಟೊತ್ತು ಕೆಳಗಡೆ ಕೂತ್ಕೊಂಡು ಮಾಡಿರೋಂಥದ್ದು. ಇದು ಮಂಗಳಾರತಿ, 3 ಮಂಗಳಾರತಿಗಳನ್ನ ಮಾಡಿರೋಂಥದ್ದು. ಮಾಡಾದಮೇಲೆ ಮಹಾ ಪ್ರಸಾದನ ದೇವ್ರಿಗೆ ಫಸ್ಟು ನೈವೇದ್ಯ ಇಟ್ಟು, ಆಮೇಲೆ ಯಾರೆಲ್ಲ ಪೂಜೆಗೆ ಬಂದಿರ್ತಾರೆ ಅವ್ರಿಗೆ ಇದನ್ನು ಕೊಟ್ಟಿರೋ ಅಂಥದ್ದು. ಈ ಒಂದು ಪೂಜೆ ಮಾಡೋದ್ರಿಂದ, ನಾನು ಆಗಲೇ ಹೇಳಿದ್ನಲ್ಲ, ಆಯುಷು, ಆರೋಗ್ಯ, ಅಭಿವೃದ್ಧಿ, ನಿಮ್ಮ ಮನೆ ಸಮೃದ್ಧಿ, ಏನೆಲ್ಲ ತೊಂದರೆಗಳಿದೆಯೋ ಎಲ್ಲ ನಿವಾರಣೆ ಆಗಿ
ಪಾಪಗಳನ್ನ ಕಳೆದು ಇನ್ನೊಂದೇನೆಂದರೆ ಅಷ್ಟು 33 ಕೋಟಿ ದೇವರು ಅಂತ ಏನು ಹೇಳ್ತಿರೋ ಅಷ್ಟು ದೇವರು ಈ ದೀಪದಲ್ಲಿ ನೆಲೆಸಿರ್ತಾರಂತೆ. ಈ ಪೂಜೆ ಮಾಡೋದ್ರಿಂದ ಅಷ್ಟೂ ಭಾಗ್ಯ ಬರುತ್ತಂತೆ. ನನಗೆ ತುಂಬ, ನಾನು ನಿಜ ಹೇಳ್ತೀನಿ, ನನಗೆ ಯಾವುದೂ ಗೊತ್ತಿರಲಿಲ್ಲ. ಎಲ್ಲನೂ ನನ್ನ ಫ್ರೆಂಡು ಸೌಮ್ಯ ಹೇಳ್ಕೊಟ್ಟಿದ್ದು. ಇಂಥ ಪೂಜೆಗಳನ್ನೆಲ್ಲ ಅವಳೇ ಮಾಡೋ ಅಂಥದ್ದು. ಸುಮಂಗಲಿ ಪೂಜೆ ಆಗಿರ್ಬೋದು, ಪ್ರತಿಯೊಂದು ಪೂಜೆನೂ ಅವಳು ತುಂಬ ಸಂಯಮದಿಂದ ಮಾಡ್ತಾಳೆ. ನನಗೆ ಆ ವಿಷಯದ ಬಗ್ಗೆ, ಅವಳ ಬಗ್ಗೆ ಹೆಮ್ಮೆ, ಖುಷಿ, ಗೌರವ ಎಲ್ಲಕ್ಕಿಂತ ಹೆಚ್ಚಾಗಿ ಯಥೇಚ್ಛವಾಗಿದೆ. ಏಕೆಂದರೆ ನಾವು ಒಂದು ಅರ್ಧ ಗಂಟೆ ಮಾಡೋದು ಹೆಚ್ಚು ನನ್ನ ಪ್ರಕಾರ. ನಿಜವಾಗ್ಲೂ ದೇವ್ರ ಪೂಜೆ ಯಾರು, ನಾನು ಹೇಳ್ತೀನಿ, ಪ್ರಯತ್ನ ಮಾಡಿ ಕೆಟ್ಟವರುಂಟು, ಆದರೆ ಪ್ರಾರ್ಥನೆ ಮಾಡಿ ಕೆಟ್ಟವರು ಎಲ್ಲೂ ಇಲ್ವಂತೆ. ಭಗವಂತ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ. ಅದನ್ನು ನಾನು ಭಾಳ ನಂಬ್ತೀನಿ. ಏಕೆಂದರೆ ನಾನು ಅಷ್ಟೇ ಆ ದೇವಿನ ನಂಬ ಅಂಥವಳು. ಯಾರಿಗೆಲ್ಲ ನಿಮಗೆ ಎಷ್ಟಾಗುತ್ತೋ ಆ ಒಂದು ಇದ್ರ ಮೇಲೆ 9 ದೀಪಗಳು ಮಾಡ್ಬೋದಂತೆ, 33 ಮಾಡೋಕ್ಕಾಗಲ್ಲ ಅನ್ನೋರು ಅಂಥವರು ಮಾಡ್ಕೊಳ್ಳಿ. ಅದು ಅಧಿಕ ಮಾಸ ಇಲ್ಲ ಅಂತಂದರೆ ಬೇರೆ ಟೈಮಲ್ಲೂ ಮಾಡ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಗೃಹ ಪ್ರವೇಶದ ಟೈಮಲ್ಲಿ ಮಾಡಿದ್ರೆ ಭಾಳ ಅತ್ಯುತ್ತಮವಂತೆ. ಅದನ್ನು ಅವಳು ಮೆನ್ಷನ್ ಮಾಡಿ ಹೇಳಿದ್ದಾಳೆ. ಇದನ್ನು ಹೇಳು ವೀಕ್ಷಕರಿಗೆ, ಯಾರಾದರೂ ನೋಡೋರಿಗೆ ಉಪಯೋಗ ಆಗುತ್ತೆ ಅಂತ. 9 ದೀಪಗಳನ್ನ ಪೂಜೆ ಮಾಡಿ ಆ ದೇವಿ ಪಾರಾಯಣ ಮಾಡೋದ್ರಿಂದ ಭಾಳ ಭಾಳ ಒಳ್ಳೆಯದಾಗುತ್ತಂತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಏನೇನು ವಿಚಾರ ಗೊತ್ತೋ ಅದನ್ನು ನನ್ನ ಚಾನಲ್ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಪೂಜೆ ಬಗ್ಗೆ ನನಗೆ ಭಾಳ ಅಂದರೆ ಭಾಳ ಖುಷಿ ಇದೆ ನಿಮಗೆ ತಿಳಿಸೋ ಅಂಥದ್ರಲ್ಲಿ. ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ, ಆ ದೇವರು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿನ ಕೊಡಲಿ. ನಾವೇನು ಅಂದ್ಕೊಳ್ಳೋದು ಅಂದರೆ, ನಾವು ಪೂಜೆ ಮಾಡುವಾಗ ಅಥವಾ ನಾವು ಪೂಜೆ ದೇವ್ರನ್ನ ನೋಡುವಾಗ ನಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.